ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಮತಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡುವ ಸಲುವಾಗಿ ಒಂದು ಟಿಪ್ಪಣಿ ಮಾಡ್ಯಾರ. ಬಹಳಷ್ಟು ಕೂಲಂಕುಷವಾಗಿ ಕೇಳ್ರಿ. ಸಣ್ಣ ವಯಸ್ಸಿನ ಹುಡುಗಿ ಪಾರ್ಲಿಮೆಂಟ್ ಹೋಗ್ಯಾಳ. ಆ ಪಾರ್ಲಿಮೆಂಟದಲ್ಲಿ ಏನೇನು ಅಲ್ಲಿ ಸೌಲಭ್ಯಗಳು ಸಿಗುತ್ತಾವ ಅದನ್ನು ಹಿರಿಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತಂದೆಯ ಮಾರ್ಗದರ್ಶನದೊಂದೇ ಇವತ್ತು ಚಿಕ್ಕೋಡಿ ವಿಭಾಗ ಬಹಳಷ್ಟು ಹಿಂದೆ ಉಳಿದೈತಿ. ಅಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಪರ್ವವನ್ನು ಪ್ರಾರಂಭ ಮಾಡುವ ಸಲುವಾಗಿ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಕನಸು ಹೊಂದ್ಯಾಳ. ಪ್ರಿಯಾಂಕಾ ಜಾರಕಿಹೊಳಿ MBA ಪದವೀಧರೆ, 14 ಕಂಪನಿಗಳಲ್ಲಿ ನಿರ್ದೇಶಕ ಸ್ಥಾನ ಹೊಂದಿ ಅಪಾರ ಅನುಭವ ಹೊಂದಿದಂಥ ಈ ಪ್ರಿಯಾಂಕಾ ಜಾರಕಿಹೊಳಿ ಈಗ ಅಲ್ಲಿ ಮಹಿಳಾ ಸಬಲೀಕರಣ ಕೌಶಲ್ಯ ಅಭಿವೃದ್ಧಿಗೋಸ್ಕರ ಒಂದು ಮಹಿಳೆಯರಿಗಾಗಿಯೇ ಒಂದು ದೊಡ್ಡ ಬೃಹತ್ ಪ್ರಮಾಣದ ಕಾರ್ಖಾನೆ ಪ್ರಾರಂಭ ಮಾಡುವ ಸಲುವಾಗಿ ರೂಪರೇಷೆ ತಯಾರು ಮಾಡ್ಯಾರ. ಇನ್ನು ಚಿಕ್ಕೋಡಿಯ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿ ತಾಲೂಕು ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹಿತ ಇನ್ನು ಸತೀಶ್ ಫೌಂಡೇಶನ್ ವತಿಯಿಂದ ಶುಗರ್ಸ್ ಅವಾರ್ಡ್ ಪ್ರಾರಂಭ ಆಗೋದ್ರಿ. ತರಬೇತಿ ಕೇಂದ್ರಗಳು ಪ್ರಾರಂಭ ಆಗುವ, ಅಲ್ಲಿಯ ಪ್ರತಿಭೆಗಳನ್ನು ಗುರುತ ಮಾಡಿ ಅವರಿಗೆ ಯಾವ್ಯಾವ ಉದ್ಯೋಗಗಳು ಬೇಕಾಗ್ತಾವ ಅದರ ಬಗ್ಗೆ ಒಂದು ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇವತ್ತು ದೇಶ ನೋಡಬೇಕನ್ನೋ ಕನಸು ಹೊಂದ್ಯಾಳ ಮುದ್ದಿನ ಮಗಳು ಅವಳೇ ಪ್ರಿಯಾಂಕಾ ಜಾರಕಿಹೊಳಿ. ಈ ಜಾರಕಿಹೊಳಿ ಸಾಮ್ರಾಜ್ಯದಲ್ಲಿ ಮೊಟ್ಟ ಮೊದಲನೆಯ ಕಾಲಿಟ್ಟಂಥ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂಥೇಳಿ ಕಾಲ ಇಟ್ಟ ತಕ್ಷಣ ಇದೇ ಚಿಕ್ಕೋಡಿ ಲೋಕಸಭಾ ಮಹಾಜನತೆ ನೇರವಾಗಿ 90,000 ಮತಗಳ ಅಂತರದಿಂದ ಲೋಕಸಭೆಗೆ ಪ್ರವೇಶ ಮಾಡಿಸ್ತಾರಂದ್ರೆ ನೀವೆಂಥ ಪುಣ್ಯವಂತ ಅಲ್ಲಿಯ ಮತದಾರರೇ. ಇದೇ ಕುಡ್ಚಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಅನೇಕ ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು ತರಬೇತಿ ಕೊಡುವ ಸಲುವಾಗಿ ಅಲ್ಲಿ ಒಂದು ಬೃಹತ್ ಕಾರ್ಖಾನೆ ಪ್ರಾರಂಭ ಮಾಡುವ ಸಲುವಾಗಿ ಒಂದು ರೂಪರೇಷೆ ತಯಾರು ಮಾಡ್ಯಾರ. 5 ರಿಂದ 6 ಕಾರ್ಖಾನೆಗಳ ಲೈಸೆನ್ಸನ್ನು ಪಡೆದಿರುವಂಥ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಯಾವ ರೂಪದಲ್ಲಿ ಯಾವ ಅಭಿವೃದ್ಧಿ ಪರ್ವದತ್ತ ಇನ್ನು ಕುಡ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಸುಪಾಸಿನ ಎಲ್ಲ ಕ್ಷೇತ್ರಗಳು ಸಹಿತ ಸಂಗಮ ಆಗುವ ಸಲುವಾಗಿ ಅಲ್ಲಿ ಒಂದು ಬೃಹತ್ ಕಾರ್ಖಾನೆ ಇನ್ನು ತಲೆ ಎತ್ತುವುದು, ಇನ್ನು ಅಲ್ಲಿರುವಂಥ ಮಹಾ ಜನತೆಗೆ ಮತ್ತು ಅಲ್ಲಿರುವಂಥ ಯುವಕ ಯುವತಿಯರಿಗೆ ಒಂದು ಕಾಯಕಲ್ಪದ ಶಕ್ತಿಯಾಗಿ ಅವಳೇ ಪ್ರಿಯಾಂಕಾ ಜಾರಕಿಹೊಳಿ ತಂದೆಯ ಮಾರ್ಗದರ್ಶನದಂತೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಅದ್ಭುತ ಅಲ್ರಿ. ಅಥಣಿ ವಿಭಾಗದಿಂದ ತಗೋರಿ, ಇದೇ ಕಾಗವಾಡ ಮತಕ್ಷೇತ್ರ, ಅಥಣಿ ವಿಧಾನಸಭಾ ಕ್ಷೇತ್ರ, ಕುಡ್ಚಿ ವಿಧಾನಸಭಾ ಕ್ಷೇತ್ರ, ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರ, ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ, ರಾಯಬಾಗ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಅನೇಕರು ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡಿದರೂ ಸಹಿತ ಅಲ್ಲಿ ಇನ್ನೂವರೆಗೆ ಯಾವುದೇ ರೀತಿಯ ಬೃಹತ್ ಪ್ರಮಾಣದ ಕಾರ್ಖಾನೆಗಳು ಪ್ರಾರಂಭ ಆಗಿಲ್ಲ. ಕೇಂದ್ರ ಸರ್ಕಾರದ ಅನೇಕ ಮಂತ್ರಿಗಳ ಮೇಲೆ ಪ್ರಭಾವ ಒತ್ತಡ ತಂದು ಅದೇ ರೀತಿ ಒಂದು ರೂಪರೇಷೆ ತಯಾರು ಮಾಡಿ ತನ್ನ ಮನವಿಯನ್ನು ಮಂಜೂರಾತಿಗಾಗಿ ಇದೇ ಲೋಕಸಭಾ ಅಧ್ಯಕ್ಷರ ಅನುಮತಿ ಮೇರೆಗೆ ಸಂಬಂಧಪಟ್ಟ ಮಂತ್ರಿಗಳ ಗಮನ ಸೆಳೆಯುವ ಸೂಚನೆಯೊಂದಿಗೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಇದೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಹುಡುಗಿ ಏನು ಮಾಡ್ತಾಳ ಅನ್ನೋದು ಇನ್ನು ಕಾದು ನೋಡ್ರಿ. ಈ ಜಾರಕಿಹೊಳಿ ಕುಟುಂಬ ಈ ಕುಡಿ ಮೊಟ್ಟ ಮೊದಲನೆಯ ಮಹಿಳೆ ರಾಜಕಾರಣಕ್ಕೆ ಪ್ರವೇಶ ಮಾಡಿದಳು ಯಾವುದೇ ಗ್ರಾಮ ಪಂಚಾಯಿತಿಯಿಂದಲ್ಲ, ನೇರ ಸಮಾಜ ಸೇವೆಯಿಂದ ಪಾರ್ಲಿಮೆಂಟ್ ಪ್ರವೇಶ ಮಾಡಿದ್ದು ಒಂದು ಇತಿಹಾಸ. ಚಿಕ್ಕ ವಯಸ್ಸಿನಲ್ಲಿ ಇದೇ ಚಿಕ್ಕೋಡಿ ಲೋಕಸಭೆಯಲ್ಲಿ ಇನ್ನೂವರೆಗೆ ಈ ವಯಸ್ಸಿನವರು ಸಂಸತ್ ಸದಸ್ಯರಾಗಿಲ್ಲ ಅನ್ನೋದೇ ಒಂದು ಇತಿಹಾಸ. ಆ ಸಾಮ್ರಾಜ್ಯ ತಂದೆ ಪದೇ ಅಥಣಿ, ರಾಯಬಾಗ್, ಹರುಗೇರಿ, ಮುಗುಳಖೋಡ್, ನಿಪ್ಪಾಣಿ ಪದೇ ಯಾಕೆ ಪ್ರವಾಸ ಮಾಡಾಕತ್ತಾರ ಅದನ್ನೊಂದು ಸ್ವಲ್ಪ ತಿಳ್ಕೋರಿ. ಆ ಜನತೆಗೆ ಒಂದು ಆಶ್ವಾಸನೆ ಕೊಟ್ಟಾರ, ಆ ಜನತೆಗೆ ಒಂದು ವಚನ ಕೊಟ್ಟಾರ. ನನ್ನ ಮಗಳು ಆರಿಸಿ ಬಂದ ತಕ್ಷಣ ನಿಮ್ಮ ಯಾವ ಸುಖ ದುಃಖಗಳದಾವ, ಯಾವ ನಿಮ್ಮ ಅಹವಾಲುಗಳದಾವ ಅಭಿವೃದ್ಧಿ ಪಥದತ್ತ ಸಾಗುವತ್ತೆ ಅವನ್ನೆಲ್ಲ ಇತ್ಯರ್ಥ ಮಾಡ್ತಾನಂಥೇಳಿ ಇದೇ ಸತೀಶ್ ಜಾರಕಿಹೊಳಿ ಅವರಿಗೆ ವಚನ ಕೊಟ್ಟಿದ್ದು ಅದನ್ನು ತೀರಿಸ್ಬೇಕಲ್ರಿ. ಯಾವಾಗ ಸತೀಶ್ ಶುಗರ್ ಅವಾರ್ಡ್ಸ್ ಸತೀಶ್
ಫೌಂಡೇಶನ್ ವತಿಯಿಂದ ಲಕ್ಷ ಜನರಿಗೆ ಇವತ್ತು ವಿದ್ಯಾಭ್ಯಾಸದ ಅನುಕೂಲತೆ ಮಾಡಿಕೊಟ್ಟಂಥ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಮಾತು ಕಡಿಮೆ ತಂದೆಯಂತೆ, ಆದರೆ ಕೆಲಸದಲ್ಲಿ ಮಾತ್ರ ಬಹಳ ಚುರುಕು. ನೋಡಿದಿರಿ ಅವರ ಮಗ ರಾಹುಲ್ ಜಾರಕಿಹೊಳಿ ಎಂದಾದರೂ ಮಾತಾಡಿದ್ದು? ಹೆಚ್ಚು ಮಾತಾಡಂಗಿಲ್ರಿ, ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ತೋರಿಸ್ತಾರೆ. ಎಷ್ಟೋ ಜನರಿಗೆ ಅಂಧರ ಬಾಳಿಕೆಗೆ ಬೆಳಕು ಕೊಟ್ಟಂಥ ಶಸ್ತ್ರಚಿಕಿತ್ಸೆ ಮುಖಾಂತರ ಇವತ್ತು ಆಪರೇಷನ್ಗಳನ್ನು ಮಾಡಿ 50,000 ಲಕ್ಷ ರೂಪಾಯಿ ಬಿಲ್ಲಾದ್ರೂ ಅವರ ಕಣ್ಣಿನ ಆಪರೇಷನ್ ಮಾಡಿಸಿದಂಥ ಇದೇ ಈ ಕುಟುಂಬದ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ತನ್ನದೇ ಆದಂಥ ಒಂದು ಕನಸನ್ನು ಹೊಂದಿ ಅಲ್ಲಿ ಒಂದು ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ನಿರುದ್ಯೋಗಿ ನಿವಾರಣೆ ಮಾಡಿ ಇದೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಅವಾರ್ಡ್ ತೆಗೆದುಕೊಳ್ಳುವ ಸಲುವಾಗಿ ದಾಪುಗಾಲು ಹಾಕಾಕತ್ತಾಳ ಇದೇ ಮುದ್ದಿನ ಮಗಳು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ. ಅಲ್ಲಿರುವಂಥ ಕಾರ್ಯಕರ್ತರು ಹುರುಪು ಹುಮ್ಮಸ್ಸಿನಿಂದ ಎಷ್ಟೊಂದು ಶಕ್ತಿಯುತವಾಗಿ ರಾತ್ರಿ ಹಗಲಿ ಇದೇ ಸತೀಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿ ಇವತ್ತು ಪಾರ್ಲಿಮೆಂಟ್ ಪ್ರವೇಶ ಮಾಡಿದರು. ವಿರೋಧಿಗಳ ಅಪಹಾಸ್ಯ ಮಾಡಿದರು. ಎಲ್ಲಿ ಬರ್ತಾಳ ಹುಡುಗಿ, ಅಲ್ಲಿ ಹೋಗಿ ಅವ್ರ ಮುಂದೆ ಏನು ನಿಂದ್ರುದ್ರಿ ಅಂದವರು ಇವತ್ತು ಯಾವ ಗೋಜಿಗೆ ಹೋಗಲಿಲ್ಲ. ಆ ವಿರೋಧಿಗಳ ಟೀಕೆಗೂ ಸಹಿತ ಈ ಹುಡುಗಿ ಮಾರು ಹೋಗಲಿಲ್ಲ. ತನ್ನ ಕೆಲಸ ಕಾರ್ಯದ ನಿಮಿತ್ತವಾಗಿ ಪ್ರತಿಯೊಬ್ಬರ ಅಹವಾಲ ತೆಗೆದುಕೊಂಡು ಕಚೇರಿಗಳನ್ನು ಅಲ್ಲಿ ಪ್ರಾರಂಭ ಮಾಡಿ ನೇರವಾಗಿ ಪಾರ್ಲಿಮೆಂಟದ ಹಿರಿಯ ಮಂತ್ರಿಗಳ ಗಮನ ಸೆಳೆಯುವಂಥ ಕೆಲಸ ಮಾಡಕತ್ತಾಳ ಪ್ರಿಯಾಂಕಾ ಜಾರಕಿಹೊಳಿ. ಒಂದು ಅದ್ಭುತ ಅಲ್ರಿ. ಅಲ್ಲಿ ಕಾರ್ಖಾನೆಗಳಾಗಬೇಕು, ಬಹಳ ಜನರಿಂದ ಅಲ್ಲಿ ನಿರುದ್ಯೋಗ ನಿವಾರಣೆ, ಅಹಿಂದ ಜನ ಭಾಳ ಐತ್ರಿ. ಆ ಅಹಿಂದ ಜನರಿಗೆ ಒಂದು ಕಾಯಕಲ್ಪದ ಶಕ್ತಿ ಕೊಡುವ ಸಲುವಾಗಿ, ದುಡಿಯುವ ರಟ್ಟೆಗಳಿಗೆ ಕೆಲಸ ಕೊಡುವ ಸಲುವಾಗಿ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿ ಬೃಹತ್ ಪ್ರಮಾಣದ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ಮಹಿಳಾ ಸಬಲೀಕರಣ ಯೋಜನೆಗಳನ್ನು ಮಾಡಿ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇವತ್ತು ದೇಶ ನೋಡಬೇಕನ್ನುವ ಕನಸನ್ನು ಹೊಂದಿದಂಥ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯಕ್ಕೆ ಲೈಕ್ ಮತ್ತು ಶೇರ್ ಮಾಡ್ತೀರಿ. ಕಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ಅಡ್ವಾನ್ಸ್ ಭವಿಷ್ಯ ಹೇಳಿದ್ದ ಪ್ರಿಯಾಂಕಾ ಜಾರಕಿಹೊಳಿ ಆರಿಸಿ ಬಂದು ನೇರವಾಗಿ ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾಳೆ. ಆ ಭವಿಷ್ಯ ಇವತ್ತು ನಿಜ ಆಗೈತಿ. ಸಂತೋಷ ಪಡಾಕತ್ತೀರಿ ನೀವು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯವರು. ಇನ್ನು ಅಲ್ಲಿ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗುವುದು. ತಂದೆಯ ಬೃಹತ್ ಪ್ರಮಾಣದ ಬೆಂಬಲ ಐತಿ, ಮಾರ್ಗದರ್ಶನ ಐತಿ, ತಮ್ಮನ ಸಹಕಾರ ಐತಿ, ತಾಯಿಯ ಆಶೀರ್ವಾದ ಐತಿ, ನೀವು ಪುಣ್ಯವಂತ ಮತದಾರರ ಪ್ರೇರಣೆ ಐತಿ. ಮತ್ತೇನು ಬೇಕ್ರಿ? ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಕಡಕ ಜವಾರಿ ಬಟನ್ ಹೊಡಿತೀರಿ, ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಯಾವ ರೀತಿಯಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬೇಕು, ಯಾವ ರೀತಿ ಬೃಹತ್ ಪ್ರಮಾಣದ ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಲಿ ವಿನಿಯೋಗಿಸಬೇಕು ನನಗೆ ತಿಳಿಸ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.